ನಮಸ್ಕಾರ. ಇದು ನಾನು ವಿದ್ಯಾ ಗಣೇಶ. ಎಲ್ಲರಿಗೂ ಚೌತಿ ಹಬ್ಬದ ಶುಭಾಶಯಗಳೊಂದಿಗೆ ನನ್ನ ಒಂದು ರಂಗೋಲಿ. ಈಗ ಗಣೇಶ ಪಂಚರತ್ನವನ್ನು ಹೇಳುತ್ತಾ ಗಣಪತಿಯ ರಂಗೋಲಿ ಬಿಡಿಸುವ ಬನ್ನಿ. ನಾನು ಹಾಕುವ ರಂಗೋಲಿಯನ್ನು ನೋಡಿ ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇಷ್ಟವಾದಲ್ಲಿ ಬೇರೆಯವರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ, ನನಗೆ ಸಪೋರ್ಟ್ ಮಾಡಿ. ಬನ್ನಿ ರಂಗೋಲಿಯನ್ನು ನೋಡೋಣ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಮುದಾಕರಾತ್ಮೋದಕಂ ಸದಾ ವಿಮುಕ್ತಿಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ तं ವಿನಾಯಕಂ. ನತೇತರಾಧಿಭೀಕರಂ ನವೋದಿತಾರ್ಕಭಾಸ್ವರಂ ನಮಸ್ಸುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇಬಭಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂಚರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ಸಂವಿಚಿಂತಯಾಮಿ ಸಂತತಂ. ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ ಪ್ರಗಾಯತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ. ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿವ್ಯಭ್ಯುಪೈತಿ ಸೋಚಿರಾಟ್. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಇದರ ಅರ್ಥ, ಮೋದಕ ರೂಪದಲ್ಲಿ ದೈವಿಕ ಆನಂದವನ್ನು ಕೈಯಲ್ಲಿ ಹಿಡಿದಿರುವ ಮತ್ತು ಅದೈವಿಕ ಆನಂದದ ಕಡೆಗೆ ತನ್ನ ಭಕ್ತರಿಗೆ ವಿಮೋಚನೆಯನ್ನು ಸಾಧಿಸಲು ಯಾವಾಗಲೂ ಶ್ರಮಿಸುವವನು. ಯಾವುದೇ ಗುರು ಇಲ್ಲದಿದ್ದರೂ ತನ್ನ ಭಕ್ತರಿಗೆ ತಾನೇ ಏಕೈಕ ಗುರುವಾಗಿ ಇದ್ದು ರಾಕ್ಷಸರನ್ನು ನಾಶ ಮಾಡುವ ಮೂಲಕ ಅವರನ್ನು ರಕ್ಷಿಸುವವನು. ತನಗೆ ಶರಣಾಗುವವರಿಗೆ ಅವನು ಬೇಗನೆ ಅಶುಭ ಪ್ರವೃತ್ತಿಗಳನ್ನು ನಾಶ ಮಾಡುತ್ತಾನೆ. ಅಂತಹ ಗಣಪತಿಗೆ, ಅಂತಹ ವಿನಾಯಕನಿಗೆ ನಾನು ನಮಸ್ಕರಿಸುತ್ತೇನೆ. ಅವನಿಗೆ ನಾನು ಶರಣಾಗುತ್ತೇನೆ. ಎಲ್ಲರಿಗಿಂತ ಹೆಚ್ಚು ಭಯಂಕರನಾದ, ಹೊಸದಾಗಿ ಉದಯಿಸುವ ಸೂರ್ಯನಂತೆ ಹೊಳೆಯುವ ಅವನಿಗೆ ನಾನು ನಮಸ್ಕರಿಸುತ್ತೇನೆ. ದೇವರುಗಳ ಅಧಿಪತಿ, ನಿಧಿಗಳ ಅಧಿಪತಿ, ಆನೆಗಳ ಅಧಿಪತಿ, ಗಣಗಳ ಅಧಿಪತಿ, ಪರಮಾತ್ಮನ ಮಹಾಪ್ರಭು, ಆತನಲ್ಲಿ ನಾನು ನಿರಂತರವಾಗಿ ಆಶ್ರಯ ಪಡೆಯುತ್ತೇನೆ. ಶ್ರೀ ಗಣೇಶನನ್ನು ಹೃದಯದಲ್ಲಿ ಚಿಂತಿಸುತ್ತಾ ಯಾರು ಈ ಶ್ಲೋಕವನ್ನು ನಿತ್ಯ ಪಠಿಸುತ್ತಾರೋ ಅವರು ರೋಗಗಳು ಮತ್ತು ದುರ್ಗುಣಗಳಿಂದ ಮುಕ್ತರಾಗುತ್ತಾರೆ. ಅವರು ದೀರ್ಘಾಯುಷ್ಯ ಮತ್ತು 8 ಶಕ್ತಿಗಳನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ ಶ್ರೀ ಶಂಕರ ಭಗವತ್ಪಾದರು. ಧನ್ಯವಾದಗಳು.
जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष माम् मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् ಧನ್ಯವಾದಗಳೊಂದಿಗೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಚೌತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ವಿಡಿಯೋಯಲ್ಲಿ ಕಾಣುವ.